Hello dear student, again we started video classes for the reason of COVID. So everyone should make use of it. So stay safe, stay in your home. So in regular classes, so we already discussed what is statistics, where we use statistics in daily life, then what is mean, what is median, how to find mean deviation about mean for ungrouped data, how to find mean deviation about median for ungrouped data. So in group data there are two types. First one, discrete frequency distribution. Second one is continuous frequency distribution. So in regular classes we already discussed discrete frequency distribution. In discrete frequency distribution, how to find mean deviation about median, mean deviation about mean. So in this session I will discuss remaining concept. Okay, so in that first one, so mean deviation about median for group data in discrete frequency distribution. So mean deviation about median. So ಹಾಗಾದ್ರೆ mean deviation about median ಹೇಗೆ find out ಮಾಡ್ತೀವಿ? By using group data, by using discrete frequency distribution. Okay, so to find mean deviation about median, so we find the median of the given discrete frequency. For this, observations are arranged in ascending order. So ನಿಮಗೆ ಆಲ್ರೆಡಿ ಗೊತ್ತಿದೆ, ಮೀಡಿಯನ್ ಅಂತ ಬಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಏನು ಬರಬೇಕು? ಫಸ್ಟು ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ಕೋಬೇಕು. ಸೊ ಆಫ್ಟರ್ ದಟ್, ಸೊ ವಿ ಹ್ಯಾವ್ ಟು ಫೈಂಡ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ ನೀವು ಪ್ರೀವಿಯಸ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದಿರಿ, ಅಲ್ಲಿ ನಿಮಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಟರ್ಮ್ಸ್ ಬರೋದಿಲ್ಲ. ಬಟ್ ಇಲ್ಲಿ ನಿಮಗೆ ಗ್ರೂಪ್ ಡೇಟಾದಲ್ಲಿ ಸೊ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವಿಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಅದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಸೊ ಆಫ್ಟರ್ ದಿಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸ್ ಆರ್ ಒಬ್ಟೈನ್ಡ್, then identify the observation whose cumulative frequency is equal or just greater than n by 2, where n is the sum of the frequencies. ಸೊ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಫೈಂಡ್ ಔಟ್ ಮಾಡಿದ ಮೇಲೆ ನಾವು n ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿರ್ತೀವಿ. ಸೊ n by 2 ವ್ಯಾಲ್ಯೂಸ್ ಏನು ಬರುತ್ತೆ? ಸೊ n by 2 ವ್ಯಾಲ್ಯೂಸ್ ಏನು ಬರುತ್ತೆ? ಸೊ ಅದಕ್ಕಿಂತ ಜಾಸ್ತಿ ಇರೋ ವ್ಯಾಲ್ಯೂಸ್ನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಚೆಕ್ ಮಾಡ್ತೀವಿ. ಸೊ ಅದು ನಿಮಗೆ ಪ್ರಾಬ್ಲಮಲ್ಲಿ ಹೋಗ್ತಾ ಗೊತ್ತಾಗುತ್ತೆ. ನಾನು ನೆಕ್ಸ್ಟ್ ನಿಮಗೆ ಎಕ್ಸ್ಪ್ಲೈನ್ to find mean deviation about median, which is equal to 1 by n summation fi into modulus of xi minus median. So here we have to find median value. Okay, so in that first problem, so find mean deviation about median for. So already ನಿಮಗೆ ಡೇಟಾ ಕೊಟ್ಟಿದ್ದಾರೆ, xi ವ್ಯಾಲ್ಯೂ ಇದೆ, fi ಇದೆ. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು? ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ ಫಸ್ಟ್ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಎ ಟೇಬಲ್. ಸೊ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತೀವಿ ಟೇಬಲ್? ಸೊ ನೋಡಿ, ಫಸ್ಟ್ ವ್ಯಾಲ್ಯೂ ಏನಿದೆ? xi ಇದೆ. ಸೊ xi ನ ಬರ್ಕೊಳ್ತೀವಿ, xi. ಸೊ ನೆಕ್ಸ್ಟ್ ಒನ್ fi. ಸೊ ಇಲ್ಲಿ ಒನ್ ಟರ್ಮ್ ಎಕ್ಸ್ಟ್ರಾ ಬರುತ್ತೆ, ನಾನು ಹೇಳಿದೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ ನೆಕ್ಸ್ಟ್ ಕಾಲಮ್ ಏನು ಬರ್ಕೊಳ್ತೀರಾ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, cumulative frequency. So given data na first ಬರ್ಕೊಳ್ಳೋಣ. So xi value, so 5, next 7, 9, 10, 12, after that so 15. Again corresponding frequencies 8, next 6, 2, 2, 2, 6 ಅಲ್ವಾ? ಸೊ ಇದು ಫ್ರೀಕ್ವೆನ್ಸಿ ಮತ್ತು xi ವ್ಯಾಲ್ಯೂ ಕರೆಸ್ಪಾಂಡಿಂಗ್ ಅಬ್ಸರ್ವೇಷನ್. ಸೊ ಫಸ್ಟ್ 2 ಕಾಲಮ್ ಬರ್ಕೊಳ್ತೀರಾ. ಅದಾದಮೇಲೆ ನೆಕ್ಸ್ಟ್ ಕಾಲಮ್ ಏನು ಬರ್ಕೊಳ್ಬೇಕು ನೀವು? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಬರ್ಕೋಬೇಕು. ಓಕೆ, ಸೊ ನೆಕ್ಸ್ಟ್, ಸೊ ಇದಾದಮೇಲೆ ನೀವು ಫಾರ್ಮುಲಾ ನೋಡ್ಕೋಬೇಕು. ಫಾರ್ಮುಲಾ ನೋಡಿಕೊಂಡು ಸೊ ನೆಕ್ಸ್ಟ್ ಕಾಲಮ್ನ ಬರ್ಕೋಬೇಕು. ಸೊ ಏನು ಬೇಕು ಫಾರ್ಮುಲಾ ಫೈಂಡ್ ಔಟ್ ಮಾಡೋಕ್ಕೆ? ನೋಡಿ, fi ಇದೆ, fi ಇಂಟು xi ಮೈನಸ್ m ಇದೆ, ಮಾಡ್ ಅಲ್ವಾ? ಸೊ ನೆಕ್ಸ್ಟ್ ಕಾಲಮ್ ಏನಾಗುತ್ತೆ ಅಂದರೆ ಮಾಡ್ xi ಮೈನಸ್ ಮೀಡಿಯನ್. ಸೊ ಮಾಡ್ xi ಮೈನಸ್ ಮೀಡಿಯನ್. ಸೊ ನೆಕ್ಸ್ಟ್ ಫಾರ್ಮುಲಾದಲ್ಲಿ ಏನಿದೆ? fi ಇಂಟು ಮಾಡ್ xi ಮೈನಸ್ ಮೀಡಿಯನ್. ಸೊ ಇದು ಸ್ಟಾರ್ಟಿಂಗಲ್ಲಿ ಇಷ್ಟು ಬರ್ಕೋಬೇಕು. ಗೊತ್ತಾಗ್ತಿದೆ ಅಲ್ವಾ? ಸೊ ಇದನ್ನು ಆಲ್ರೆಡಿ ನಾವು ರೆಗ್ಯುಲರ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಕಾಲಮ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿದೆ.
ಸೊ ಇಲ್ಲಿ ಎಕ್ಸ್ಟ್ರಾ ಟರ್ಮ್ ಇರೋದೇನಿಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ. ಸೊ ಹಾಗಾದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಸೊ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ? ಸೊ ನೋಡಿ, ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇಲ್ಲಿ ಫ್ರೀಕ್ವೆನ್ಸಿ ಏನಿದೆ ಫಸ್ಟು 8 ಹಾಗೆ ಬರ್ಕೊಳ್ತೀರಾ. ಸೊ ಫ್ರೀಕ್ವೆನ್ಸಿ ಏನಿದೆ 8 ಹಾಗೆ ಬರ್ಕೊಳ್ತೀರಾ. ಸೊ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀವಿ ನೋಡಿ, 8 + 6 8 + 6 14 ನೋಡಿ, 8 + 6 14 14 + 2 16 again 16 + 2 18 18 + 2 18 + 2 20 next one 20 + 6 26. ಈ ರೀತಿ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಗೊತ್ತಾಗ್ತದೆ ಅಲ್ವಾ? ಸೊ ಫಸ್ಟ್ ಒನ್ ಫ್ರೀಕ್ವೆನ್ಸಿ ರೈಟ್ ಆಸ್ ಇಟ್ ಈಸ್, then add 8 + 6 we get 14. So 14 + 2 we get 16, 16 + 2 18, 18 + 2 20, 20 + 6 26. So again, so we have to find n value. N is nothing but summation fi. So sum of the frequencies is nothing but n value. So what we get? So ಇದನ್ನು ಆ್ಯಡ್ ಮಾಡಬೇಕು ಸಮ್ ಆಫ್ ದಿ ವ್ಯಾಲ್ಯೂಸ್. ಸೊ ಫ್ರೀಕ್ವೆನ್ಸೀಸ್ನ ಆ್ಯಡ್ ಮಾಡಿದರೆ ಫೈನಲಿ ವಿ ಗೆಟ್ 26. ಏನು ಸಿಗಿದೆ ನಮಗೆ ವ್ಯಾಲ್ಯೂ? 26. ಈಗ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಗೊತ್ತಾಯ್ತು. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ನಾವೀಗ? ಮೀಡಿಯನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾದರೆ ಮೀಡಿಯನ್ ವ್ಯಾಲ್ಯೂನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಸೊ ನಿಮಗೆ ಡೆಫಿನೇಷನ್ ನೋಡ್ದಂಗೆ ಸಿನ್ಸ್ n/2, then what is the value of n? 26 divided by 2, so we get 13. ಸೊ ಫಸ್ಟ್ n/2 ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಏನು ಸಿಕ್ಕಿದೆ ಆಲ್ರೆಡಿ? 26 ಸಿಕ್ಕಿದೆ. 26 divided by 2 we get 13 ಅಲ್ವಾ? 26 divided by 2 we get 13. So hence cumulative frequency is always greater than n/2, always greater than. So cumulative frequency is always greater than 13, which is what? So cumulative frequency is always greater than n/2. n/2 ಏನು ಸಿಕ್ಕಿದೆ ನಮಗೆ? 13 ಸಿಕ್ಕಿದೆ. ಗ್ರೇಟರ್ than 13 ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನಿದೆ? 14 ಇದೆ, which is 14. So 14 corresponding observation ಇದೆ. 14 corresponding observation ಏನಾಗುತ್ತೆ? ಇದು ಮೀಡಿಯನ್ ವ್ಯಾಲ್ಯೂ ಆಗುತ್ತೆ. 14 corresponding observation is the value of median. So here cumulative frequency is greater than 13 is 14. So corresponding observation is ಏನು ಸಿಗ್ತಾರೆ? corresponding observation 7. Therefore m is equal to 7. ಮೀಡಿಯನ್ ವ್ಯಾಲ್ಯೂ ಏನಾಗುತ್ತೆ? 7 ಆಗುತ್ತೆ. So corresponding observation is 7, then value of m is equal to 7. ಗೊತ್ತಾಯ್ತಲ್ವಾ ಮೀಡಿಯನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಫಸ್ಟ್ ಸ್ಟೆಪ್ n ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ is always greater than n/2. So what is the value of n/2? n/2 here we get 13. So greater than 13 in cumulative frequency value, greater than 13 means 14. Then 14 corresponding observation 7. That's the value of median. So ಈ ರೀತಿ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಯೂಸ್ ಮಾಡಿಕೊಂಡು ಮೀಡಿಯನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ತುಂಬ ಈಸಿ, xi ಮೈನಸ್ m ವ್ಯಾಲ್ಯೂ ಏನು ಸಿಕ್ಕಿದೆ ಆಲ್ರೆಡಿ? xi ಅಂದ್ರೆ ಏನು? ಸೊ xi ಮೀನ್ಸ್ ಸೊ 5 minus 7, so we get mod ಇರೋದ್ರಿಂದ ನೆಗೆಟಿವ್ ವಿಲ್ ಬಿಕಮ್ ಪಾಸಿಟಿವ್. ಸೊ 2. ನೆಕ್ಸ್ಟ್ 7 minus 7, so we get 0. Next 9 minus 7, so we get 2. 10 minus 7, so we get 3. 12 minus 7, so we get 5. 15 minus 7, we get 8. This is the value of xi minus median. So next we have to find formula dalli already fi into mod xi minus m. So already mod xi minus m ಗೊತ್ತಿದೆ, f ಇಂದ ಮಲ್ಟಿಪ್ಲೈ ಮಾಡಿ. 8 2s are 16, next one 0, next 2 2s are 4, next 2 3s are 6,
After that 5 2s are 10. Next 8 6 are 48. Next sum of the values. Formula dalide already summation fi into xi minus m. So sum ಮಾಡಬೇಕು values na. Sum ಮಾಡಿದ್ರೆ ಏನು ಸಿಗುತ್ತೆ ಚೆಕ್ ಮಾಡಿ. So we get, so finally fi into xi minus m. So we get so ಈ ಟೋಟಲ್ ವ್ಯಾಲ್ಯೂನ ಸಮ್ ಮಾಡಿದರೆ ನಮಗೆ ಏನು ಸಿಗುತ್ತೆ 84. ಟೋಟಲ್ ವ್ಯಾಲ್ಯೂನ ಸಮ್ ಮಾಡಿದರೆ 84. ನೀವು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ. ಸೊ ಹಾಗಾದರೆ ಏನು ಫೈಂಡ್ ಔಟ್ ಮಾಡಬೇಕೀಗ? ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್. ದೇರ್ಫೋರ್ mean deviation about median, mean deviation about median is equal to summation fi into xi minus m divided by n. So already numerator value ಗೊತ್ತಿದೆ 84. So 84 divided by n value ಏನು ಸಿಕ್ಕಿದೆ 26. 84 divided by 26, so 3.23. Calculate ಮಾಡಿ ನಿಮಗೆ ಗೊತ್ತಾಗುತ್ತೆ 3.23. This is the value of mean deviation about median. Okay, so ಬೇಕಾದ್ರೆ ಆನ್ಸರ್ನ ಚೆಕ್ ಮಾಡಿ. So finally we get 3.23. Okay, write first. Yes, right. Second problem. So find the mean deviation about median for. So they already given xi and fi value. So same as last one. So first you write xi value, second one fi value. So here first we have to find cumulative frequency. You already know that how to find cumulative frequency. So first write the frequency as it is. So 3. So 3 plus 4. So 7. 7 plus 5. 7 plus 5, 12. So 12 plus 2, 14. 14 plus 4, 18. Next 18 plus 5. 18 plus 5, 23. 23 plus 4, 27. 27 plus 3, so we get 30. So this is the value of cumulative frequency. So next we have to find the value of median. That means m value na ನಾವು find out ಮಾಡಬೇಕು. So before that we have to find summation fi. Summation fi is nothing but n value. Summation fi is nothing but sum of the frequencies. So we get 30. So next step. So since n by 2. So n value 30. So 30 divided by 2. 30 divided by 2 we get 15. So we know that hence cumulative frequency. Hence cumulative frequency is always greater than 15 is. So cumulative frequency greater than 15 ಸಿಗ್ತದೆ. ಹಾಗಾದ್ರೆ cumulative frequencyಯಲ್ಲಿ greater than 15 ಏನಿದೆ? ಹಾಗಾದ್ರೆ 14 ಆದ್ಮೇಲೆ ನೆಕ್ಸ್ಟ್ ಇರೋದೇನು 18. greater than 15 means 18. So corresponding observation ಏನು ಸಿಗ್ತಾ ಇದೆ 13. corresponding observation 13 is 18. greater than 15 is 18. So corresponding observation which is equal to 13. So therefore corresponding observation ಸಿಗ್ತಾ ಇದೆ. hence m is equal to what? median value ಏನಾಗುತ್ತೆ 13 ಆಗುತ್ತೆ ಅಲ್ವಾ? So here cumulative frequency, hence ಅಲ್ಲ, here cumulative frequency greater than 15 is 18. corresponding observation is 13. hence median value which is equal to 13. Again we have to find xi minus m. xi value,
so 3 minus 13, so we get 10, 6 minus 13, so 7, 9 minus 13, 4, 12 minus 13, 1, 13 minus 13, so we get 0. Next 15 minus 13, so we get 2, 21 minus 13, so we get 8, 22 minus 13, so we get 9. This is the value of mod xi minus m. So 10, 7, 4, 1, 0, 2, 8, 9, 8, 9. So next we have to find fi into, so multiply ಮಾಡಿ frequency na. So ಏನಾಗುತ್ತೆ frequency 10 into 3, so 30, 7 4s are 28, next 4 5s are 20, 2 into 1, 2, next 0, 10, 32, 9 3s are 27. So 30, 20, 8, 20, 2, 0, 10, 32, 27. This is the value of fi into mod xi minus m. So next summation, sum of the values, so we get 149. So now add ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ 149. So next we have to find mean deviation. So next we have to find mean deviation about median. Mean deviation about median is equal to formula summation fi into mod xi minus m divided by n. So ಎಷ್ಟು ಸಿಕ್ಕಿರೋ values 149 divided by n value, so 30. So finally we get 4.96. So finally we get 4.96 is the value of mean deviation about median. Mean deviation about median ಗೊತ್ತಾಯ್ತಲ್ವಾ? So by using cumulative frequency ಯೂಸ್ ಮಾಡಿಕೊಂಡು ಮೀಡಿಯನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ, ಇದು ಎಲ್ಲಿ ಬರೋದು ನಿಮಗೆ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್. ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಅಲ್ಲಿ ನಿಮಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಬರುತ್ತೆ. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇಸ್ ಆಲ್ವೇಸ್ greater than n by 2. Then corresponding observation is the value of median. Corresponding observation is the value of median, that is 30. Okay, write first. So these are the some problems related on discrete frequency distribution. Okay, so in discrete frequency distribution, two types of problems. First one, mean deviation about mean. Second one, mean deviation about median. So next concept I will discuss continuous frequency distribution. Then what is continuous frequency distribution? Hagare continuous frequency distribution andre enu? A continuous frequency distribution is a series in which the data classified into class interval corresponding frequencies without gaps with their respective frequencies. Again in continuous frequency distribution, again two types of problem. First one, mean deviation about mean. Second one, mean deviation about median. Okay, so first I will discuss mean deviation about mean for group data. So group data ಅಂದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಬರಬೇಕು. ಫಸ್ಟ್ ಒನ್ discrete frequency distribution, second one is continuous frequency distribution. Okay, mean deviation from mean for group data. If x1 x2 x3 so on up to xn occur with frequencies, corresponding frequencies f1 f2 f3 so on up to fn, then mean deviation about mean is same formula. ನೀವು ಲಾಸ್ಟ್ ಅಲ್ಲಿ ಏನು ಯೂಸ್ ಮಾಡಿದ್ರೆ ಸೇಮ್ ಫಾರ್ಮುಲಾ. mean deviation is equal to summation I is equal to 1 to n fi into xi minus x bar. X bar is nothing but mean value divided by n. Then how to find x bar value? So x bar is equal to, how to find x bar? Summation I is equal to 1 to n fi into xi divided by n. So fi ಮತ್ತೆ xi ನಿಮಗೆ ಸಿಗುತ್ತೆ, divided by n ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ x bar, where n is nothing but sum of the frequencies.
This is the formula to find mean deviation from mean, same formula. Okay, next I will discuss problems. So in that first one, find mean deviation about median for the following data. ನೋಡಿ ಇಂಟರ್ವಲ್ ಫಾರ್ಮಲ್ಲಿ ಬರ್ತಾ ಇದೆ ಅಂದರೆ ಅದನ್ನು ನಾವು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ತಿಳ್ಕೊಬೇಕು ನೀವು. ಓಕೆ, ನೋಡಿ ಮಾರ್ಕ್ಸ್ ಒಪ್ಟೈನ್ ನೋಡಿ ಫಾರ್ಮಲ್ ಯಾವ ಫಾರ್ಮಲ್ಲಿ ನಿಮಗೆ ಇಂಟರ್ವಲ್ ಫಾರ್ಮ್ 10 to 20, 20 to 30, 30 to 40, 40 to 50, 50 to 60, 60 to 70, 70 to 80 ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸೀಸ್ ಏನಿದೆ 2, 3, 8, 14, 8, 3, 2. ಸೊ ಇದನ್ನು ಅಗೈನ್ ನಾವು ಟೇಬಲ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಫಸ್ಟ್ ಒನ್ ಮಾರ್ಕ್ಸ್ ಒಪ್ಟೈನ್ಡ್, ನೆಕ್ಸ್ಟ್ ಒನ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಒನ್ ನಂಬರ್ ಆಫ್ ಸ್ಟೂಡೆಂಟ್ಸ್ is nothing but fi ವ್ಯಾಲ್ಯೂ. ಬಟ್ ಇನ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇಲ್ಲಿ ಇಂಟರ್ವಲ್ ಫಾರ್ಮಲ್ಲಿ ಇರೋದ್ರಿಂದ ಇಲ್ಲಿ ಒಂದು ಕಾಲಮ್ ಎಕ್ಸ್ಟ್ರಾ ಬರುತ್ತೆ, ನಿಮಗೆ ಮಿಡ್ ಪಾಯಿಂಟ್ ಅಂತ ಬರುತ್ತೆ. ನೆಕ್ಸ್ಟ್ ಕಾಲಮ್ ಏನು ಬರ್ಕೊಳ್ತೀರಾ, ಮಿಡ್ ಪಾಯಿಂಟ್ is nothing but xi value. So midpoint is nothing but xi value. Okay, first ಡೇಟಾನ ಬರ್ಕೊಳ್ಳೋಣ. ಏನಿದೆ ಮಾರ್ಕ್ಸ್ ಒಪ್ಟೈನ್. ಸೊ 10 to 20, ನೆಕ್ಸ್ಟ್ 20 to 30, so 30 to 40, 40 to 50, 50 to 60, 60 to 70, 70 to 80. So corresponding frequencies, so 2, 3, 8, 14, 8, 3, 2. Then how to find midpoint? Midpoint na ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಏನಿಲ್ಲ, ಇಂಟರ್ವಲ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡೋದು ಅಷ್ಟೇ. 10 plus 20, 20 plus 10, 30, 30 by 2, so we get 15. ಸೊ ಇದು ಮಿಡ್ ಪಾಯಿಂಟ್. ಇಂಟರ್ವಲ್ ಏನಿದೆ ಅದನ್ನು ಆ್ಯಡ್ ಮಾಡ್ತೀವಿ, ಡಿವೈಡೆಡ್ ಬೈ 2 ಮಾಡ್ತೀವಿ, ವಿ ಗೆಟ್ xi ವ್ಯಾಲ್ಯೂ, ದಟ್ ಮೀನ್ಸ್ ಮಿಡ್ ಪಾಯಿಂಟ್ ವ್ಯಾಲ್ಯೂ. ಸೊ 20 plus 30, we get 50, 50 by 2, 25. Next 40 plus 30, 70, 75 by 2, we get 35. 50 plus 40, 90 by 2, 45. Next 60 plus 50, 110 divided by 2, so 55. 70 plus 60, 130 by 2, 65. 80 plus 70, 150 divided by 2, 150 divided by 2, we get 75. So this is the value of midpoint. ಸೊ ಹಾಗಾದ್ರೆ ನೆಕ್ಸ್ಟ್ ಕಾಲಮ್ ಏನಿರ್ಬೋದು, ನಿಮಗೆ ಮೀನ್ ಫೈಂಡ್ ಔಟ್ ಮಾಡಬೇಕಂದ್ರೆ ನಿಮಗೆ ಗೊತ್ತಿದೆ ಏನು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಮೀನ್ ಫೈಂಡ್ ಔಟ್ ಮಾಡೋದಕ್ಕೆ, ಸಮೇಷನ್ fi ಇಂಟು xi ಡಿವೈಡೆಡ್ ಬೈ n. ಹಾಗಾದರೆ fi ಮತ್ತು xi ಬೇಕು. ಸೊ ಹಾಗಾಗಿ ನೆಕ್ಸ್ಟ್ ಕಾಲಮ್ ಏನು ಬರುತ್ತೆ ಇಲ್ಲಿ, fi ಇಂಟು xi ಅಲ್ವಾ, fi ಇಂಟು xi. ಸೊ ಆಫ್ಟರ್ ದಟ್, ಸೊ fi ಮತ್ತು xi ಫೈಂಡ್ ಔಟ್ ಮಾಡಿದರೆ ಏನು ಸಿಗುತ್ತೆ ನಿಮಗೆ, ಮೀನ್ ಸಿಗುತ್ತೆ. ಹಾಗಾಗಿ ಫಾರ್ಮುಲಾ ಏನಾಗುತ್ತೆ, ನೆಕ್ಸ್ಟ್ ಕಾಲಮ್ ಏನಾಗುತ್ತೆ, xi ಮೈನಸ್ x bar. ಸೊ ನೆಕ್ಸ್ಟ್ ಒನ್ fi ಇಂಟು xi ಮೈನಸ್ x bar. ಗೊತ್ತಾಗ್ತಿರಲ್ವಾ? ಸೊ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಲ್ಲಿ ನಿಮಗೆ ಇಂಟರ್ವಲ್ ಫಾರ್ಮಲ್ಲಿ ಇರುತ್ತೆ. ಸೊ ಇಲ್ಲಿ ಒಂದು ಕಾಲಮ್ ಎಕ್ಸ್ಟ್ರಾ ಬರುತ್ತೆ, ದಟ್ ಮೀನ್ಸ್ ಮಿಡ್ ಪಾಯಿಂಟ್. ಹೌ ಟು ಫೈಂಡ್ ಮಿಡ್ ಪಾಯಿಂಟ್? ಮಿಡ್ ಪಾಯಿಂಟ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, 2 ಇಂಟರ್ವಲ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ತೀರಾ. ಸೊ ವಿ ವಿಲ್ ಗೆಟ್ ಮಿಡ್ ಪಾಯಿಂಟ್. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್. ಸೊ ನನಗೆ n ವ್ಯಾಲ್ಯೂ ಬೇಕು. ಸೊ ಸಮೇಷನ್ fi ಇಸ್ ನಥಿಂಗ್ ಬಟ್ n, ಸಮೇಷನ್ fi. ಸೊ ಸಮ್ ಆಫ್ ದಿ ವ್ಯಾಲ್ಯೂಸ್, ಸೊ ಸಮ್ ಮಾಡಿದರೆ ವಿ ವಿಲ್ ಗೆಟ್ 40. ಅದೇ ರೀತಿ ನನಗೆ fi ಮತ್ತು xi ಬೇಕು, ಅಂದರೆ ಸಮೇಷನ್ fi xi ಟು ಫೈಂಡ್ ಮೀನ್ ವ್ಯಾಲ್ಯೂ. ಸೊ ಫಸ್ಟ್ ಮಲ್ಟಿಪ್ಲೈ ಮಾಡಿ, xi ಅಂತ ಗೊತ್ತಿದೆ, fi ಅಂತ ಗೊತ್ತಿದೆ. 15 2s, ಸೊ 30, 25 3s, 75, 35 ಇಂಟು 8, ಸೊ 35 ಇಂಟು 8, 280, 45 ಇಂಟು 14, 630, so 55 into 8, 55 into 8, we get 440. Next 65 into 3, so 65 into 3, so we get 195. 75 into 2, 75 into 2,
so we get 150. This is the value of fi into xi. So to find mean, so first we have to find summation fi into xi, sum of the values. Sum ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ values? So we get 1800. So 1800. Okay. $1,800. So xi minus x bar. Next we have to find xi minus x bar. X bar ಏನು ಸಿಗುತ್ತೆ? X bar ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕಲ್ವಾ? So how to find x bar? So we know that x bar is equal to formula. So 1 by n summation fi into xi. So summation 1 by n value 1 by 40 into fi into xi, summation fi into xi. So 1800. So 0 0 cancel. So 180 by 4. So we get 45. So 4 4s are 16. So 2 carry 20. 45. This is the value of x bar. Mean value ಏನು ಸಿಗ್ತಾರೆ ನಮಗೆ 45 ಸಿಗ್ತಾರೆ. So next step xi minus x bar. xi ಏನು ಇದೆ ನೋಡಿ values 15 minus 45 mod ಇದೆ. So we will get 20. So next one 25 minus 45. xi minus x bar 25 minus 45. So we get 35 45. Again we get 20. So 45 minus 15. So first one we get 30. So ಇದು 30 ಆಗುತ್ತೆ. So next value 10. Next value 10 आते. So 35 minus 45 10. 45 minus 45 0. 55 minus 45. Again we get 10. 65 minus 45 20. 75 minus 45 30. So this is the value of xi minus x bar. So ಏನು ಸಿಗ್ತಾರೆ 30 20 10 0 10 20 30. Okay, next one fi. ಫ್ರೀಕ್ವೆನ್ಸಿ ಇಂದ ಮಲ್ಟಿಪ್ಲೈ ಮಾಡಿ. ಫ್ರೀಕ್ವೆನ್ಸಿ ಇಂದ ಮಲ್ಟಿಪ್ಲೈ ಮಾಡಿದ್ರೆ 32s are 60. Next 10 into 8 80. ಅದಾದಮೇಲೆ 14 into 0 0. 8 into 10 80. Next 3 into 20 60. Next 30 into 2 60. So next summation fi into xi minus x bar. So which is equal to sum of the values. So we get 400. We get 400. ಗೊತ್ತಾಗ್ತಿರಲ್ವಾ? So we get 400. So ಬೇಕಾದ್ರೆ ನೀವು ಇಲ್ಲಿ n ವ್ಯಾಲ್ಯೂ ಕೂಡ ಬರ್ಕೊಳ್ಬೋದು. How to find n? n is equal to summation fi. Summation fi. So we get 40. So next we have to find mean deviation about mean. Mean deviation about mean. X bar is equal to, mean deviation about mean, which is equal to formula. So 1 by n summation fi into mod xi minus x bar. So 1 by n value 1 by 40 into summation fi into xi minus x bar. ಏನು ಸಿಕ್ಕಿದೆ 400. 400 divided by 40 we get 10. ಗೊತ್ತಾಗ್ತಿದೆ? So this is the problem of mean deviation about mean in continuous frequency distribution. So continuous frequency distribution ಅಂದರೆ ನಿಮಗೆ ಗೊತ್ತಿರಬೇಕು, ಇಂಟರ್ವಲ್ ಫಾರ್ಮಲ್ಲಿ ಇರುತ್ತೆ. ಬಟ್ ಇಲ್ಲಿ ಎಕ್ಸ್ಟ್ರಾ ಒಂದು ಕಾಲಮ್ ಬರುತ್ತೆ, ಅದು ಯಾವುದು? ಮಿಡ್ ಪಾಯಿಂಟ್. ಮಿಡ್ ಪಾಯಿಂಟ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಸೊ ಆ್ಯಡಿಂಗ್ 2 interval divided by 2 we will get mid point. Next direct formula. So first to mean na find out ಮಾಡ್ತೀವಿ. After that xi minus x bar. Next fi into mod xi minus x bar. Direct formula mean
deviation about mean is equal to 1 by n summation fi into mod xi minus x bar. ಓಕೆ, ಸೊ ಇದೇ ರೀತಿ ಪ್ರಾಬ್ಲಮ್ಸ್ ನಿಮಗೆ NCERT ಇದೆ. ಸೊ ಪ್ರಾಕ್ಟೀಸ್ ಮಾಡಿ, you will get the answer. So remaining concept I will discuss in next class. Thank you.